ಅಣ್ಣ ಏನು ಒಂದು ವಾರದಿಂದ ಭೀಮಾ ಮೂಡಿಗೆರೆ ತಾಲೂಕು ಬರೀ ಸುದ್ದಿ ಆಗ್ತಿದ್ದಾನೆ, ಟಿ ವಿಲೆಲ್ಲ ಬರ್ತಾ ಇದೆ. ಕಂಪ್ಲೀಟ್ 2 ಎಲ್ಲಿದೆ ಈಗ, ಏನು ಕತೆ? ಏನಾರು ಆತಂಕ ಕ್ರಿಯೇಟ್ ಆಗಿದೆ ಮೂಡಿಗೆರೆ ತಾಲೂಕು? ಇದೊಂದು ವಲಸೆ ಪ್ರಕ್ರಿಯೆ. ಯಾವಾಗ ಮಳೆಗಾಲದ ಸಮಯದಲ್ಲಿ ಈ ಭಾಗದಲ್ಲೆಲ್ಲ ಇದ್ದು, ಆಮೇಲೆ ಸಕಲೇಶಪುರ ಭಾಗ ಮತ್ತು ಬೇಲೂರಿನ ಈ ಕಡೆ ಕಾಫಿ ತೋಟ, ಮೂಡಿಗೆರೆ, ಇದೆಲ್ಲ ಮೂಡಿಗೆರೆದು ಗೋಣಿಬೀಡು, ಮೂಡಿಗೆರೆ ಭಾಗ, ನಾವು ಈಗ ನಿಂತಿರೋ ಭಾಗ ಆನೆ ಮಲ್ಲಪ್ಪನ ಬೆಟ್ಟ ಅಂತ. ಇಲ್ಲಿ ಆನೆಗಳು ವಿಸಿಟ್ ಕೊಡ್ತವೆ. ಈಗ 2-3 ದಿವಸದಿಂದ ಭೀಮ ಇಲ್ಲಿದ್ದ, ಈಗ ಭೀಮ ಅಲ್ಲಿದ್ದಾನೆ. ಇದು ಅಲ್ಲಿ ಬೇಲೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಹೀಟು, ಆಮೇಲೆ ಅಲ್ಲಿ ಎಲ್ಲ ಎಲೆ ಉದುರ ಕಾಡುಗಳಿರೋದ್ರಿಂದ ಇದೊಂದು ಮೈಗ್ರೇಷನ್, ವಲಸೆ ಬಂದವೆ. ಈ ಭಾಗ ತಂಪು, ಆಮೇಲೆ ಇಲ್ಲೆಲ್ಲ 1.5 ಇಂಚು ಮಳೆ ಬಿದ್ದಿದೆ. ಸ್ವಲ್ಪ ಹುಲ್ಲೆಲ್ಲ ಚಿಗುತ್ತಿದೆ, ಹುಲ್ಲು ಮೇಲೆ ಬಂದಿದೆ. ಜೊತೆಗೆ ಈ ಭಾಗದ ರೋಬಸ್ಟ ತೋಟಗಳಲ್ಲಿ ಸಿಕ್ಕಾಪಟ್ಟೆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ತುಂಬ ಹುಲ್ಲಿದೆ. ಹಾಗಾಗಿ ಭೀಮಾ ಆ್ಯಂಡ್ ಟೀಮ್ ಸುಮಾರು 30 ಆನೆಗಳು ಇಲ್ಲಿ ಬಂದಿದ್ದಾವೆ. ಈಗ ನನ್ನ ಬಲಭಾಗಕ್ಕೆ ಅಂದರೆ ನನ್ನ ಬಲಭಾಗ ಪೂರ್ವ, ಇದು ಉತ್ತರ, ನನ್ನ ಬೆನ್ಭಾಗ ದಕ್ಷಿಣ ಕೊಡಗು ಭಾಗ, ಇದೆಲ್ಲ ಮಂಗಳೂರು. ಇದೆಲ್ಲ ಫುಲ್ಲು ಪಶ್ಚಿಮ ಘಟ್ಟದ ದೃಶ್ಯ. ಅದೆಲ್ಲ ಲಾಸ್ಟ್ ಕಾಣ್ತಾ ಇರೋದು ಪಶ್ಚಿಮ ಘಟ್ಟಗಳು, ಕೊಟ್ಟಿಗೆಹಾರ, ಅದರ ಈ ಕಡೆ ದೇವ್ರ ಮನೆ, ಅದರಿಂದ ಚಾರ್ಮಡಿ, ಅಲ್ಲೇ ದೇವ್ರ ಮನೆ ಅಂದರೆ ಚಾರ್ಮುಡಿನೇ, ಕೊಟ್ಟಿಗೆಹಾರ ಅಂದರೆ. ಅಲ್ಲಿಂದ ಹೀಗೆ ಬಂದರೆ ಎತ್ತಿನ ಭುಜ ಹೀಗೆ ಬರುತ್ತೆ. ಈಗ ನಮ್ಮ ಸಕಲೇಶಪುರ ಭಾಗ, ಈ ಕಡೆಯಿಂದ ಜೇನ್ಕಲ್ ಬೆಟ್ಟ, ಇದೆಲ್ಲ ಪಶ್ಚಿಮ ಘಟ್ಟಗಳು. ಇನ್ನು ಈ ಕಡೆ ಎಲ್ಲ ಮುಳ್ಳಯ್ಯನಗಿರಿ ಆ ಕಡೆ, ಇದು ಉತ್ತರ, ಇದು ಪೂರ್ವ. ಈಗ ಇಲ್ಲಿಂದ ಕರೆಕ್ಟಾಗಿ ಒಂದು ಲೆಕ್ಕಾಚಾರದ ಪ್ರಕಾರ ಆನೆ 200 ಮೀಟ್ರ್ 205 ಮೀಟ್ರಲ್ಲಿ ಭೀಮಾ ಆ್ಯಂಡ್ ಟೀಮ್ ಇದೆ. ಇಲ್ಲಿ ಒಂದು 25 ಆನೆಗಳಿದ್ದಾವೆ. ಅದು ಇರೋ ಜಾಗನೂ ಚೆನ್ನಾಗಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಆ ಕಡೆ, 1.5 ಕಿಲೋಮೀಟ್ರ್ ಆ ಕಡೆ ಹೋದರೆ ನಮ್ಮ ಬೇಲೂರು ಸರಹದ್ದು, ಬೇಲೂರು ಬಾರ್ಡ್ರು, ಇಲ್ಲ ಹಾಸನ ಬಾರ್ಡ್ರು. ಇದು ಆನೆ ಮಲ್ಲಪ್ಪನ ಬೆಟ್ಟ ಅಂತ. ಇಲ್ಲಿ ಕೆಳಗಡೆಯಲ್ಲಿ ಕಾಣ್ತಾ ಇರೋದೇ ಆ ಊರು ಆನೆದಿಬ್ಬ ಅಂತ. ಅಂದರೆ ಇಲ್ಲಿ 100 ವರ್ಷದಿಂದಲೂ 1000 ವರ್ಷದಿಂದಲೂ ಇದು ಆನೆದೇ ಜಾಗ. ಆನೆ ಪ್ರತಿಯೊಂದು ಭಾಗಕ್ಕೆ ಇಲ್ಲಿ ವಿಸಿಟ್ ಕೊಟ್ಟು ಅಲ್ಲೇ ಮಲಗ್ತು ಅಂದರೆ ಅದು ಹಿಂದೆ ಆನೆದೇ ಕಾರಿಡಾರು, ವಾಸಸ್ಥಾನ ಎಲ್ಲ. ಇಲ್ಲೊಂದು ದೇವಸ್ಥಾನ ಇದೆ ಆನೆ ಮಲ್ಲಪ್ಪ ಅಂತ. ಇಲ್ಲಿ ಮಳೆ ಬರಲಿಲ್ಲ ಅಂದರೆ ಇಲ್ಲಿ ಬಂದು ಹರಕೆ ಮಾಡ್ಕೊತಾರೆ. ಸಾಮಾನ್ಯವಾಗಿ ಇಲ್ಲಿ ಬಂದು ಹರಕೆ ಎಲ್ಲ ಮಾಡಿ, ಅಂದರೆ ಮಳೆ ಬರಲಿ ಅಂತ ಇದು ಮಾಡಿದಂಗೆಲ್ಲ ಮಳೆ ಬಂದಿರೋದು ಉಂಟು. ಆಮೇಲೆ ಭೀಮ ಈಗ ಸ್ವಚ್ಛಂದವಾಗಿ ತಿರುಗಾಡ್ಕೊಂಡಿದ್ದಾನೆ. ಆದರೂ ಅವನು ಗುಂಪು ಎಲ್ಲಿದೆ ಆ ಗುಂಪಿನ ಸುತ್ತ ಹೊಡಿತಾ ಇದ್ದಾನೆ. ಇದು ತನ್ನ ಕುಟುಂಬ, ತನ್ನ ಸಹಚರರು, ತನ್ನ ಗುಂಪು, ಅವನ ಪ್ರೇಯಸಿಯರು, ಅವನ ಮಕ್ಕಳು, ಮೊಮ್ಮಕ್ಕಳು, ಅವ್ರನ್ನೆಲ್ಲ ಒಂದು ರೀತಿ ಅವ್ರನ್ನ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾನೆ. ಸುಮ್ಮನೆ ಭೀಮ ತಿರುಗ್ತಾ ಇಲ್ಲ. ಒಂದು ಗುಂಪು ಎಲ್ಲಿದೆ ಆ ಗುಂಪಿನ ಸುತ್ತ ತಿರುಗ್ತಾ ಇದ್ದಾನೆ, ಅಂದರೆ ತಿರುಗಾಡ್ತಾ ಇದ್ದಾನೆ. ಈಗ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚು, ಹೆಚ್ಚು ಕಡಿಮೆ 5 ತಿಂಗಳಾಯಿತು ಭೀಮಗೆ ಮದ ಬಂದು. ಇನ್ನೇನು ಮುಗಿತಾ ಬಂದಿದೆ, ಆದರೂ ತುಂಬ ಇಳಿತಾ ಉಂಟು. ನಾನು ಮೊನ್ನೆ ನೋಡಿದಾಗ ತುಂಬ ಇಳಿದೇ ಇದೆ. ಇನ್ನೇನು 1 ತಿಂಗಳಲ್ಲಿ ಕ್ಲೋಸ್ ಆಗ್ಬೋದು. ಆಮೇಲೆ ಭೀಮ ಇವ್ರನ್ನೆಲ್ಲ ಬಿಟ್ಟು ಅವನದೇ ಆದ ಒಂದು ಅರಮನೆ ಇದೆ, ಒಡೂರು ಇರ್ಬೋದು, ಆ ಭಾಗಕ್ಕೆ ಹೋಗೋ ಚಾನ್ಸ್ ಇದೆ. ಅವಾಗ ಗುಂಪಿಗೆ ಸೇರಲ್ವಾ? ಅವಾಗ ಗುಂಪಿಟ್ಟು ಹೋಗ್ಬಿಡ್ತಾನೆ, ಸಿಂಗಲ್ ಆಗಿರ್ತಾನೆ. ಸಾಮಾನ್ಯಕ್ಕೆ ಗಂಡಾನೆಗಳು ಮತ ಬಂದಾಗಲೇ ಹೆಣ್ಣಾನೆ ಇಲ್ಲ ಗುಂಪೊಳಗೆ ಬರೋದು. ಒಂದು ಮೇಟಿಂಗ್ ಇದಕ್ಕೆ, ಇನ್ನೊಂದು ಅದಕ್ಕಾಗೆ ಬರೋದು. ಬೇರೆ ಟೈಮಲ್ಲಿ ಆಹಾರ ಸಾಲಲ್ಲ. ಆದರೆ ಈ ಭಾಗದಲ್ಲಿ ತುಂಬ ಬೈನೆ ಇದೆ. ಬೈನೆ ಮರಗಳು ಅಂದರೆ ಈ ಆನೆಗಳಿಗೆ
ಕಬ್ಬು, ಜೋಳ, ಭತ್ತ ಬಿಟ್ಟರೆ ಬೈನೆ ಮರನೇ. ಯಾಕೆಂದರೆ ಬೈನೆ ಮರಗಳನ್ನ ತಿಂದಾಗ ಅದರೊಳಗಿರೋ ಒಂದು ಹಿಟ್ಟಿನಂಥ ಒಂದು ಪದಾರ್ಥ ಆನೆಗೆ ಕಿಕ್ಕೇರಿಸ್ತದೆ. ಅಂದರೆ ಆನೆಗೆ ಒಂದು ಸ್ವಲ್ಪ ಮನುಷ್ಯರು ಹೆಂಡ ಕುಡಿದಾಗ ಆ ರೀತಿ ಅನುಭವ ಆಗ್ತದೆ. ಈಗ ನಾವು ಇಲ್ಲಿ ಹೋಗ್ಬೋದು, ಇಲ್ಲಿಂದ 200 ಮೀಟ್ರು ಹೋದರೆ ನಮಗೆ ಭೀಮನು ಕಾಣ್ತಾನೆ. ಆದರೆ ಇದು ಭಾರಿ ಡೇಂಜರ್ ಪ್ಲೇಸ್ ಇದು. ಈ ಭಾಗ ತುಂಬ ತಗ್ಗಾಗಿರೋದು, ಆ ಭಾಗ ಎತ್ತರ, ತಪ್ಪಿಸ್ಕೊಳಕ್ಕೂ ಕಷ್ಟ. ಆಮೇಲೆ ಈಗ ಮೂಡಿಗೆರೆಗೆ ತಾಲೂಕಿಗೆ 1 ವರ್ಷ ಆದಮೇಲೆ ಮತ್ತೆ ಬಂದಿರೋದು, ಲಾಸ್ಟ್ ಟೈಮು ಬಂದಿತ್ತು. ಹೌದು. ಈಗ ಹೆಂಗೆ ಪರಿಸ್ಥಿತಿ, ಜನರು ಹೆಂಗೆ ಇಲ್ಲ ಆತಂಕನ ಏನು? ಜನಗಳು ಭೀಮನ ಬಗ್ಗೆ ಯಾರಿಗೂ ಏನು ಹೆದರಿಕೆ ಇಲ್ಲ, ಎಲ್ಲ ಖುಷಿ ಆಗ್ತಿದ್ದಾರೆ ಭೀಮನ್ ನೋಡಿ. ಏನು ಮಾಡಲ್ಲ ಅಂತ. ಬೇರೆ ಆನೆಗಳ ಬಗ್ಗೆ ಒಂದು ಸ್ವಲ್ಪ ಹೆದರಿಕೆ ಇದೆ. ಆದರೂ ಆನೆ ಅಂದರೆ ಹೆದರಿಕೆನೇ ಅಲ್ಲ. ಹಾಗಾಗಿ ಜನಗಳು ಒಂಥರ ಹಗಲು ರಾತ್ರಿ ತಿರುಗಾಡೋಕ್ಕೆ ಎಲ್ಲ ಹೆದರ್ತಾ ಇದ್ದಾರೆ. ಇನ್ನು ಬೇರೆ ತರಲೆ ಆನೆಗಳೆಲ್ಲ ಇವೆ. ಅದರಲ್ಲಿ ಜೂನಿಯರ್ ಕರಡಿ ಇರ್ಬೋದು, ಕೆ ಪಿ ಕಾಲರ್ ಒಂದು ಕೆ ಪಿ ಕಾಲರ್ ಆ ಭಾಗದಲ್ಲಿದೆ. ಆಮೇಲೆ ಇಲ್ಲೊಂದು ಸಿಂಗಲ್ ಕೋರೆ ಆನೆ ಇದೆ, ಅದೊಂದು ಸ್ವಲ್ಪ ಶೋ ಮಾಡ್ತದೆ. ಮನುಷ್ಯರು ಬಂದರೆ ಕಿವಿ ಅಗಲಿಸೋದು, ಬಾಲ ಎತ್ತೋದು, ನಾವು ಗುರಿ ಕೆರೆಯೋದು ಅಂತೀವಿ, ಕೆಲವು ಕಡೆ ಕಾಲು ಕೆರೆಯೋದು ಅಂತಾರೆ, ಅದೆಲ್ಲ ಮಾಡ್ತದೆ. ಆದರೆ ಅದಕ್ಕೇನು ಅಷ್ಟು ದಮ್ಮಿಲ್ಲ. ಅದು ಕ್ರಮೇಣ ಅದು ಒಂಥರ ಹುಚ್ಚು ಧೈರ್ಯ ಆಗಿ ಮಾರ್ಪಟ್ಟರೆ ಯಾರು ಒಬ್ಬನ ಎದೆ ಹಾಕಿರಿ ಮತ್ತೆ ಅದು ಮುಂದುವರಿಸ್ತದೆ. ಆದರೆ ಇಲ್ಲಿ ಯಾರು ಆನೆ ಗುಂಡು ಹೊಡೆಯೋರು ಇಲ್ಲ, ಭಾರಿ ಕಡಿಮೆ. ಪಟಾಕಿ ಸೌಂಡ್ ಕೇಳುತ್ತಲ್ಲ, ಪಟಾಕಿ ಹಾಕ್ತಾ ಇದ್ದಾರೆ, ಅವ್ರವ್ರ ಮನೆ ಬಾಗಿಲಲ್ಲಿ ಪಟಾಕಿ ಹಾಕ್ತಾ ಇದ್ದಾರೆ. ಆದರೆ ಭೀಮಾ ಇಡೀ ಅವ್ರ ಗುಂಪೆಲ್ಲ ಕರ್ಕೊಂಡು ಮತ್ತೆ ಬೇಲೂರು ಕಡೆಗೆ ಹೋಗೋ ಚಾನ್ಸ್ ಇದೆ ಅನ್ನಿಸ್ತದೆ. ಏಕೆಂದರೆ ಈಗ 2 ದಿವಸದಿಂದ ಅಲ್ಲಿದ್ದನು ವಾಪಸ್ ಬಂದು ಮತ್ತೆ ಅವರು ಎಲ್ಲರನ್ನು ಕರ್ಕೊಂಡು, ನಾನೇನು ತಿಳಿದಿದ್ದೆ ಈ ವಲಸೆ ಆಲ್ದೂರು ಭಾಗಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೆ. ಯಾಕೆಂದರೆ ಈಗ ಆಲ್ದೂರು ಭಾಗದಲ್ಲಿ ಸ್ವಲ್ಪ ತಂಪು, ಆಮೇಲೆ ಎತ್ತರದ ಪ್ರದೇಶ, ಅಲ್ಲೊಂದು ಸ್ವಲ್ಪ ಎವರ್ಗ್ರೀನ್ ಫಾರೆಸ್ಟ್ ಇದೆ, ಸ್ವಲ್ಪ ಆಹಾರನೂ ಸಿಗ್ಬೋದು ಅಂತ. ಆದರೆ ಏನೋ ಭೀಮ ಮತ್ತೆ ವಾಪಸ್ ಹೋಗ್ತಾ ಇದ್ದಾನೆ, ಏನು ಅಂತ ಅರ್ಥ ಆಗ್ತಾಯಿಲ್ಲ. ಇವತ್ತು ರಾತ್ರಿ ಗೊತ್ತಾಗ್ತದೆ. ಏನಾದ್ರು ಕಾನಳ್ಳಿ ಫಾರೆಸ್ಟಿಗೆ ಹೋದರೆ ಮತ್ತೆ ಬೇಲೂರು ಕಡೆ ಹೋಗ್ಬೋದು. ಕಾನಳ್ಳಿ ಫಾರೆಸ್ಟಲ್ಲಿ ಏನೂ ಇಲ್ಲ, ಬಿದಿರುಗಳೆಲ್ಲ ಎಲೆ ಉದುರಿದ್ದಾವೆ, ಆಮೇಲೆ ಜೊತೆಗೆ ಸಿಕ್ಕಾಪಟ್ಟೆ ಮುಳ್ಳು ಈಗ. ಹಾಗಾಗಿ ಏನು ಆಗುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂಬರ್ ವ್ಯಾಲಿ ತನಕ ಹೋಗಿತ್ತಲ್ಲ, ಅದೇ ನಾನು ಯೋಚನೆ ಮಾಡಿದೆ. ಈಗ ಯಾಕೆಂದರೆ ಭುವನೇಶ್ವರಿ ಅಲ್ಲಿ ಹೋಗಿ ಮರಿ ಹಾಕಿ, ಭುವನೇಶ್ವರಿ ಅಲ್ಲಿ ಆ ಭಾಗ ಎಲ್ಲ ಹೋಗಿ, ನಾವು ಮೊನ್ನೆ ಒಂದು ನರಹಂತಕ ಆನೆ ಹಿಡಿಯೋಕ್ಕೆ ಹೋಗಿದ್ವಲ್ಲ, ಅಲ್ಲಿವರೆಗೂ ಭುವನೇಶ್ವರಿ, ಭೀಮಾ ಎಲ್ಲ ಹೋಗಿದ್ದರು. ಅಲ್ಲೊಂದು ಭಾಗದಲ್ಲಿ ಒಂದು ಸ್ವಲ್ಪ ಕಳ್ಬಟ್ಟಿ, ಶರಾಬಿರ ಅಂತ ಏರಿಯಾ. ಒಂದ್ಸತಿ ಹೋಗಿ ಒಂದೇ ಪ್ಲೇಸಲ್ಲಿ 7 ದಿನ ಇದ್ದು ಅಲ್ಲಿಗೆ ಹೋಗ್ಬೋದು ಅಂತ ತಿಳಿದಿದ್ದೆ. ಯಾಕೋ ವಾಪಸ್ ಸಡನ್ ಯೂಟರ್ನ್ ಹೊಡಿತಾ ಇದ್ದಾವೆ, ಏನು ಅಂತ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಯಾರು ಏನು ಓಡಿಸಿಲ್ಲ, ಏನೂ ಇಲ್ಲ, ಪಟಾಕಿ ಹಾಕಿರ್ಬೋದು, ಏನು ಅಂತ ನಂಗೆ ಗೊತ್ತಿಲ್ಲ, ಇನ್ನು ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ನಾನು ಈ ಸಮಯದಲ್ಲಿ ಈ ಆನೆಗಳದ್ದೊಂದು ವಲಸೆ ಇರುತ್ತೆ, ಮೈಗ್ರೇಷನ್ ವರ್ಷಕ್ಕೊಂದು ಸತಿ ಇದ್ದೇ ಇರ್ತದೆ. ಇವರಿಗೆಲ್ಲ ಒಂದೊಂದು ಟೈಮ್ ಟೇಬಲ್ ಎಲ್ಲ ಇದೆ. ಆಗಸ್ಟ್ ಸೆಪ್ಟೆಂಬರಿಂದ ಅಕ್ಟೋಬರ್ವರೆಗೂ ಜೋಳ ತಿನ್ನೋಕ್ಕೆ ಹೋಗೋದು. ನವಂಬರ್ ತಿಂಗಳಲ್ಲಿ ಮಲೆನಾಡು ಬಂದು ಭತ್ತ ತಿನ್ನೋಕ್ಕೆ ಬರೋದು. ಅದಾದಮೇಲೆ ಭತ್ತ ಮುಗಿದ ಕೂಡಲೇ ಕಾಫಿ ಹಣ್ಣು ತಿನ್ನೋದು. ಅದೆಲ್ಲ ಇವ್ರದ್ದೆಲ್ಲ ಟೈಮ್ ಟೇಬಲ್ಲು. ಆ ಟೈಮ್ ಟೇಬಲ್ ಪ್ರಕಾರನೇ ಈ ಸತಿ ಆನೆ ಇಲ್ಲಿಗೆ ಬೇಲೂರು ಭಾಗಕ್ಕೆ ಬಂದಿದ್ದು. ಈ ಗೋಣಿಬೀಡು ಮೂಡಿಗೆರೆ ಭಾಗಕ್ಕೆ. ಇನ್ನು ಆ ಕಡೆ ಅದೆಲ್ಲ ದೊಡ್ಡ ಎಸ್ಟೇಟ್ಗಳಿರೋ ಜಾಗ, ಹುಲಿಯಂದು, ಆಮೇಲೆ ಆನೆಗಳಿಗೆ ಭಾರಿ ಪ್ರಿಯ ಜಾಗ ಅಲ್ಲೊಂದು ಕಾರ್ಬೈಲು ಅಂತಿದೆ, ಅಲ್ಲಿಂದ ಮುಂದೆ ಹೋಗಿ ಅಲ್ಲಿಂದ ಅದೆಲ್ಲ ಆಲ್ದೂರು ಭಾಗ. ಇದೆಲ್ಲ ಯಾಕೆ ವಾಪಸ್ ತಿರುಗಿದು ಈ ಆನೆಗಳು ಅಂತದ್ದು ನಂಗೆ ಅರ್ಥ ಆಗ್ತಾಯಿಲ್ಲ.
ನೋಡ್ಬೇಕು, ಇನ್ನೊಂದು 2-3 ದಿವಸ ಕಾದು ನೋಡ್ಬೇಕು.